ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಸೌಮ್ಯ ಆಚಾರ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಮೆರಿಕದಿಂದ ಕನ್ನಡ ವಿಡಿಯೋ ಮಾಡ್ತಾ ಇದ್ದೀನಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನು ಗೊತ್ತಾ? ನಾನು ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಮುಂಚೆ ಪ್ರೆಗ್ನೆನ್ಸಿ ಜರ್ನಿಗೂ ಪೋಸ್ಟ್ಮಾರ್ಟಮ್ ಪ್ರೆಗ್ನೆನ್ಸಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಇವಾಗಂತೂ ಫುಲ್ ಸೂಪರ್ ಬ್ಯುಸಿ ಅಂತಲೇ ಹೇಳ್ಬೋದು. ಪಾಪು ನೋಡ್ಕೊಳ್ಳೋದು, ಮನೆ ಕೆಲಸ, ಅದು ಇದು, ಮತ್ತು ಪೇರೆಂಟ್ಸ್ ಯಾರೂ ಬಂದಿಲ್ಲ ಅಲ್ವಾ. ನಾವೇ ಎಲ್ಲ ಕೆಲಸ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ವಿಡಿಯೋ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ. ಓಕೆ, ಅದಿರಲಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನಂತ ಅಂದರೆ, ಅಮೆರಿಕದಲ್ಲಿ ಬೇಬಿ ಎಸೆನ್ಷಿಯಲ್ ಏನೆಲ್ಲ ಸಿಗುತ್ತೆ, ಏನೆಲ್ಲ ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಈಗ 1 ಮಂತ್ ಆಗಿ ನಾನು ಪ್ರಾಡಕ್ಟ್ನ ತೋರಿಸ್ತೀನಿ. ನಾನು ಬೇಬಿಗೋಸ್ಕರ ಏನೆಲ್ಲ ಬೇಬಿ ಎಸೆನ್ಷಿಯಲ್ನ ತಗೊಂಡಿದ್ದೀನಿ, ಬೇಬಿ ಸ್ಟಫ್ ಅಂತ. ವಿಡಿಯೋ ತಡ ಮಾಡಿದೆ, ಬೇಗ ನಾನು ನಿಮಗೆ ಎಲ್ಲ ತೋರಿಸ್ತೀನಿ. ಇದು ಬಂದು ಬೇಬಿ ಕ್ಯಾರಿಂಗ್ ಬ್ಯಾಗು. ಈಗ ನಾವು ಟ್ರಾವೆಲ್ ಮಾಡಿದ್ರೆ, ಬೇಬಿ ಕರ್ಕೊಂಡು ಟ್ರಾವೆಲ್ ಮಾಡಿದ್ರೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಬೇಬಿನ ಇಲ್ಲಿ ಇದ್ರ ಮೇಲೆ ಕೂರಿಸ್ಕೊಂಡು ಆರಾಮ್ಸೆ ನಾವು ಓಡಾಡ್ಕೊಂಡು ಹೋಗ್ಬೋದು. ಇದನ್ನು ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದು. ಇದು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ರಿಯಲಿ ಐ ಲೈಕ್ ದಿಸ್. ಮತ್ತು ಪ್ರಾಡಕ್ಟ್ ಬಂದು ಎವಿನೋ ಪ್ರಾಡಕ್ಟ್ನ ನಾನು ಯೂಸ್ ಮಾಡ್ತಿದ್ದೀನಿ. ಇದು ಬೆಸ್ಟ್ ಕಂಪನಿ ಅಂತಲೇ ಹೇಳ್ಬೋದು. ಎವಿನೋ ಪ್ರಾಡಕ್ಟು ಬಾಡಿ ಲೋಷನ್ಸ್, ಬಾಡಿ ವಾಶು ಮತ್ತು ಶ್ಯಾಂಪೂ, ಫೇಸ್ ವಾಶ್ ಎಲ್ಲ ಇದೆ. ಇದು ಒನ್ ಆಫ್ ದ ಬೆಸ್ಟ್ ಕಂಪನಿ ಅಂತಲೇ ಹೇಳ್ಬೋದು ಅಮೆರಿಕದಲ್ಲಿ. ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನು ಅಂತಂದರೆ ಆನೆಸ್ಟ್ ಇದು ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ನನ್ನ ಫ್ರೆಂಡು ನನಗೆ ಇದನ್ನು ಸಜೆಸ್ಟ್ ಮಾಡಿದ್ದು. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಇದನ್ನು. ಆನೆಸ್ಟ್ ಫೇಸ್ ಕ್ರೀಮು ಮತ್ತು ಲೋಷನ್ಸ್ ಟೈಪ್ ನಾವು ಯೂಸ್ ಮಾಡ್ಬೋದು. ನಾನು ಬೇಬಿ ಫೇಸ್ಗೆ ಇದನ್ನು ಯೂಸ್ ಮಾಡ್ತೀನಿ. ಇದು ಬಂದು ಸ್ವಾಡ್ಲಿಂಗು. ನಾವು ಬೇಬಿಗೆ ಸ್ವಾಡ್ಲಿಂಗ್ ಮಾಡೋದಕ್ಕೆ ಮಸ್ಲಿನ್ ಕ್ಲಾತ್ ಅಂತ ಬರುತ್ತೆ. ತುಂಬಾ ಚೆನ್ನಾಗಿದೆ ಇದು. ನಾನು ಟಾರ್ಗೆಟಲ್ಲಿ ತೊಗೊಂಡಿದ್ದು. ಕ್ಲಾತ್ ಅಂತೂ ಅಲ್ಟಿಮೇಟ್ ಕ್ಲಾತು. ಇದು ಬಂದು ಫೀಡಿಂಗ್ ಪಿಲ್ಲೋ, ನರ್ಸಿಂಗ್ ಪಿಲ್ಲೋ ಅಂತಲೇ ಹೇಳ್ತಾರೆ. ಇದನ್ನು ಹಿಂಗೆ ಹಾಕೊಂಡು ಫೀಡ್ ಮಾಡೋದು ಬೇಬಿಗೆ. ಇದು ತುಂಬಾ ಹೆಲ್ಪ್ಫುಲ್ಲು. ಹೈಲಿ ರೆಕಮೆಂಡೆಡ್ ಮಾಡ್ತೀನಿ ಇದನ್ನು. ಐ ಲೈಕ್ ದಿಸ್. ತುಂಬಾ ಚೆನ್ನಾಗಿದೆ. ಕಂಫರ್ಟಬಲ್ ಆಗಿದೆ. ಆರಾಮ್ಸೆ ನಾವು ಹೊರ್ಕೊಂಡು ಬೇಬಿಗೆ ಈ ಥರ ಫೀಡಿಂಗ್ ಮಾಡ್ಬೋದು. ಐ ಲೈಕ್ ದಿಸ್. ಇದನ್ನು ನಾನು ಅಮೆಝಾನಲ್ಲಿ, ಬೇಬಿ ರಿಜಿಸ್ಟ್ರಲ್ಲಿ ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದು. ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಇದು ಬಾತ್ ಟಬ್ಬು. ಬೇಬಿನ ಇದ್ರ ಮೇಲೆ ಕೂರಿಸ್ಕೊಂಡು, ನ್ಯೂ ಬಾರ್ನ್ ಬೇಬಿನ ಇಲ್ಲಿ ಕೂರಿಸ್ಕೊಂಡು ಸ್ನಾನ ಮಾಡಿಸ್ಬೇಕಾಗುತ್ತೆ. ಊರಲ್ಲೆಲ್ಲ ಅಮ್ಮಂದಿರು, ಅತ್ತೆದಿರು ಎಲ್ಲ ಕೂರಿಸ್ಕೊಂಡು ಕಾಲ ಮೇಲೆಲ್ಲ ಮಾಡಿಸ್ತಾರಲ್ವ. ಇಲ್ಲಿ ನಮಗೆ ಯಾರೂ ಇಲ್ವಲ್ಲ. ನಾವೇ ಮಾಡಿಸೋದ್ರಿಂದ ಇದು ತುಂಬಾ ಯೂಸ್ಫುಲ್ ಅಂತ ಅನಿಸ್ತು. ಹಾಗಾಗಿ ಇದನ್ನ ತಗೊಂಡೆ ನಾನು. ಇದೆಲ್ಲ ಬೇಬಿನ ಇಲ್ಲಿ ಕೂರಿಸಿ, ಇಲ್ಲಿ ತಲೆ ಬರುತ್ತೆ, ಇಲ್ಲಿ ಕೆಳಗಡೆ ಕಾಲು ಬರುತ್ತೆ. ಇಲ್ಲಿ ಇಬ್ಬರು ಬೇಕಾಗುತ್ತೆ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಬೇಬಿಗೆ ಸ್ನಾನ ಮಾಡಿಸ್ತೀವಿ. ಇದು ಬೇಬಿ ಬಾತ್ ಟಬ್ಬು. ಇದು ಬಂದು ಬೇಬಿ ಸ್ನಾನ ಮಾಡಾದ್ಮೇಲೆ ಅದ್ರ ಮೇಲೆ ಕೂರಿಸಿ ಬೇಬಿಗೆ ಡ್ರೆಸ್ ಅಪ್ ಮಾಡೋದು. ಇದು ನನ್ನ ಫ್ರೆಂಡ್ ಗಿಫ್ಟ್ ಆಗಿ ಕೊಟ್ಟಿದ್ದು. ಕ್ಯೂಟ್ ಆಗಿದೆಲ್ಲ. ಇದು ಬಂದು ಟಮ್ಮಿ ಟೈಮ್. ಬೇಬಿಗೆ ಟಮ್ಮಿ ಟೈಮ್ ಮಾಡೋದು. ಇದ್ರ ಮೇಲೆ ಕೂರಿಸಿ, ಇದು ಮಾಮೂಲಿ ಕ್ಲಾತು, ಜಸ್ಟ್ ಬೆಡ್ ಶೀಟ್ ಟೈಪ್ ಇದೆ. ಇಲ್ಲಿ ಕ್ಯೂಟ್ ಆಗಿದೆ. ಕ್ಯೂಟ್ ಪಿಲ್ಲೋ ಥರ ಇದು. ಜಸ್ಟ್ ಇದನ್ನು ಓಪನ್ ಮಾಡಿ ಇದ್ರ ಮೇಲೆ ಬೇಬಿ ಕೂರಿಸೋದು. ಇದ್ರ ಮೇಲೆ ಟಮ್ಮಿ ಟೈಮ್ ಮಾಡೋದು. 2 ಮಂತ್ಸ್ ಆದಮೇಲೆ ಟಮ್ಮಿ ಟೈಮ್ ಮಾಡಬೇಕಾಗುತ್ತೆ. ಈ 1 ಮಂತೆಲ್ಲ ಮಾಡ್ಬೋದು ಆರಾಮ್ಸೆ. ಚೆನ್ನಾಗಿದೆ ಅಲ್ವಾ? ಕ್ಯೂಟ್ ಆಗಿದೆ ಬೇಬಿ. ಲೈಕ್ಸ್ ಬೇಬಿಗೆ ಕತ್ತು ನಿಲ್ಲೋ ಥರ ಪಿಲ್ಲೋ ಇದು. ಬೇಬಿ ಸ್ಟಫು, ಕೋಮ್ ಆಗಿರ್ಬೋದು, ಇದನ್ನು ಕ್ಲೀನ್ ಮಾಡೋದು, ಬ್ರಷ್ ಮತ್ತು ಟಾಯ್ಲೆಟರೀಸ್, ಬೇಬಿ ಟಾಯ್ಲೆಟರೀಸ್ ಇದೆಲ್ಲ, ನೇಲ್ ಕಟರ್ಸ್ ಮತ್ತು ಕೋಮ್, ಬ್ರಷ್. ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಏನಾದ್ರೂ ಬೇಬಿ ಬ್ರೀತಿಂಗ್ ಪ್ರಾಬ್ಲಮ್ ಆಗಿದ್ರೆ ಇಲ್ಲಿಂದ ಅದನ್ನು ಜಸ್ಟ್ ಹಿಂಗೆ ಮಾಡಿಕೊಂಡು, ಅದು ಏನಾದರೂ ಕಫ ಏನಾದ್ರು ಕಟ್ಟಿದರೆ ಬಾಯಲ್ಲಿ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಓಪನ್ ಮಾಡಿ ತೆಗಿಯೋದು. ಇದು ಕಫ ಏನಾದರೂ ಕಟ್ಟಿದರೆ ಬೇಬಿಗೆ ಇದು ತುಂಬಾ ಯೂಸ್ಫುಲ್ ಆಗಿದೆ. ಮತ್ತು ಥರ್ಮೋಮೀಟರ್. ಇದು ಫಸ್ಟ್ ಮಂತಲ್ಲಿ ಇದನ್ನು ಚೆಕ್ ಮಾಡಬೇಕು. ಟೆಂಪ್ರೇಚರ್ ಚೆಕ್ ಮಾಡೋದು. ಇದು ಯೂಸ್ಫುಲ್ ಆಯಿತು. 1 ಮಂತಲ್ಲಿ ಅಷ್ಟೇ ಯೂಸ್ಫುಲ್ ಆಗುತ್ತೆ. ಇದಾದ ನಂತರ ಫೆಸಿಫೈರ್. ನಾನು ತುಂಬಾ ಫೆಸಿಫೈರ್ ತೊಗೊಂಡಿದ್ದೆ. 1 ಮಂತಲ್ಲಿ ಯೂಸ್ ಆಗುತ್ತೆ, ಆಫ್ಟರ್ ಯೂಸ್ ಆಗಲ್ಲ ಇದು.
ಫೆಸಿಫೈರು ಬೇಕಾಗುತ್ತೆ. ಇದು ಪಿಲ್ಲೋ, ತಲೆ ಒಂದು ಮಟ್ಟ ಮಾಡೋದಕ್ಕೆ ಈ ಪಿಲ್ಲೋನ ನಾನು ತಗೊಂಡಿದ್ದೀನಿ. ಇದು ತುಂಬ ಬಟ್ ನನ್ನ ಬೇಬಿಗೆ ಇದು ಲೈಕ್ ಆಗೋದಿಲ್ಲ. ಸೊ ಒಂದಿನೂ ಯೂಸ್ ಮಾಡಿಲ್ಲ. ಇದು ಸುಮ್ಮನೆ ವೇಸ್ಟ್ ಅಂತ ಅನಿಸ್ತಿದೆ ನನಗೆ. ಬಟ್ ಓಕೆ ಇರಲಿ ಅಂದ್ಬಿಟ್ಟು ಸುಮ್ಮನೆ ಇಟ್ಕೊಂಡಿದ್ದೆ. ಮ್ಯೂಸಿಕ್ ಹಾಕಿ ಮಲಗಿಸೋದು ಚೆನ್ನಾಗಿದೆ, ಕ್ಯೂಟ್ ಆಗೋದಲ್ಲ. ಸೊ ಹಿಂಗೆ ಹ್ಯಾಂಗಿಂಗ್ ಮಾಡಬೇಕಾದ್ರೆ ಮಾಡ್ಬೋದು. ಸೊ ಇದು ಪ್ಯಾಂಪರ್ಸ್ ಪ್ಯೂರ್ ಅಂತ. ಇಟ್ಸ್ ಬೆಸ್ಟ್ ಕ್ವಾಲಿಟಿ, ಇದು ಬೆಸ್ಟ್ ಪ್ಯೂರ್ ಕ್ವಾಲಿಟಿ. ನಿಮ್ಗೆ ಗೊತ್ತಾ, ಅಮೇರಿಕಾದಲ್ಲಿ ಏನು ಕಾಸ್ಟ್ಲಿ ಇಲ್ಲದ್ರೂ ಪರವಾಗಿಲ್ಲ, ಡೈಪರ್ ಅಂತೂ ತುಂಬಾ ಕಾಸ್ಟ್ಲಿ. ಸೊ ಸಮ್ ಪೀಪಲ್ಸ್ ಏನಾದರೂ ಬೇಬಿ ಶವರ್, ಬರ್ಡೇ ಪಾರ್ಟಿ ಏನಾದರೂ ಇದ್ದರೆ ಡೈಪರ್ಸ್ ಕೂಡ ಕೊಡ್ತಾರೆ ಬೇಬಿಗೆ. ಸೊ ನನಗಂತೂ ಫಸ್ಟ್ ಟೈಮ್ ಕೇಳಿದಾಗ ಫನ್ನಿ ಅನಿಸ್ತು. ಸೊ ಇವಾಗ ನಾವು ಬೇಕಾದರೆ ಯಾರಾದರೂ ಬೇಬಿ ಇನ್ವೈಟ್ ಮಾಡಿದ್ರೆ ಬೇಬಿ ಬರ್ಡೇಗೆ ನಾವು ಅದನ್ನೇ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಡೈಪರ್ಸ್ ಆಗಲಿ ವೈಪ್ಸ್ ಆಗಲಿ ತುಂಬಾ ಕಾಸ್ಟ್ಲಿ. ಇದು ಪ್ಯೂರು ಪ್ಯಾಂಪರ್ಸು ತುಂಬಾ ಚೆನ್ನಾಗಿದೆ. ವೈಪ್ಸ್ ಇದು ಬೇಕಾಗುತ್ತೆ. ಒಂದಿನದಲ್ಲಿ ಒಂದು 8 or 10 ಡೈಪರ್ನ ಚೇಂಜ್ ಮಾಡಬೇಕಾಗುತ್ತೆ ಬೇಬಿಗೆ. ಸೊ ಹಾಗಾಗಿ ಇದನ್ನು ವೈಪ್ಸು ತುಂಬಾ ಗುಡ್ ಕ್ವಾಲಿಟಿ ವೈಪ್ಸ್ ಇದು ಪ್ಯೂರ್ದು. ಇದನ್ನು ನಾನು ಯೂಸ್ ಮಾಡ್ತೀನಿ. ಸೊ ಇಂಡಿಯಾದಲ್ಲಾದರೆ ಕಚ್ಚೆ ಕಟ್ಟೋದು, ಅದು ಮಾಡೋದು, ಅಲ್ಲಲ್ಲೇ ವಾಶ್ ಮಾಡೋದು, ಆ ಥರ ಮಾಡ್ತಾರೆ. ಸೊ ಬಟ್ ಇಲ್ಲಿ ಆ ಥರ ಎಲ್ಲ ಮಾಡೋದಕ್ಕಾಗಲ್ಲ ಅಲ್ವಾ, ಡ್ರೈ ಎಲ್ಲ ಮಾಡೋದಕ್ಕಾಗಲ್ಲ. ಇಲ್ಲಿ ಹೊರಗಡೆ ಒಣಗಾಕೋದಕ್ಕಾಗಲ್ಲ. ಸೊ ಹಾಗಾಗಿ ನಾವು ಡೈಪರ್ನೇ ಯೂಸ್ ಮಾಡಬೇಕಾಗುತ್ತೆ. ಒಂದಿನದಲ್ಲಿ 10 or 8 ಡೈಪರ್ಸ್ ಬೇಕಾಗುತ್ತೆ ಬೇಬಿಗೆ. ಸೊ ಇದು ಸೂಪರ್ ಅಬ್ಸರ್ವೆನ್ಸಿ ಶೀಟ್. ಈ ಥರ ಅಬ್ಸರ್ವೆನ್ಸಿ ಸೀಟ್ಸ್ ಇರುತ್ತೆ. ತೋರಿಸ್ತೀನಿ. ಇದನ್ನು ಈ ಥರ ಶೀಟ್ಸ್ ಇರುತ್ತೆ. ಏನಾದರೂ ಡೈಪರ್ ಚೇಂಜ್ ಮಾಡಿದಾಗ ಏನಾದರೂ ಪೂ ಮಾಡಿಕೊಂಡ್ರೆ ಪಾಪುಗಳು ತುಂಬಾ ಹೀರ್ಕೊಳ್ಳುತ್ತೆ. ವಾಟರ್ ಎಷ್ಟೊಂದು ಹೀರ್ಕೊಳ್ಳುತ್ತೆ ಅಂತಂದರೆ, ನಮಗೂ ಏನಾದರೂ ಪ್ರೆಗ್ನೆನ್ಸಿ ಇದ್ದಾಗ ವಾಟರ್ ಬ್ರೇಕ್ ಆದರೆ ಇದನ್ನು ಹಾಕ್ಕೊಂಡ್ರೆ ಫುಲ್ಲೆಲ್ಲ ಹೀರ್ಕೊಳ್ತಿತ್ತು. ಸೊ ಇದು ತುಂಬ ಯೂಸ್ಫುಲ್ಲು. ರ್ಯಾಷಸ್ ಕ್ರೀಮು ಆಕ್ವಾಫೈರ್ ಅಂತ. ಇದು ಬೇಬಿಗೆ ಏನಾದರೂ ರ್ಯಾಷಸ್ ಆದರೆ ಒಂದೇ ದಿನದಲ್ಲಿ ಫುಲ್ಲು ಕ್ಯೂರ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಇದು ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು, ಆಕ್ವಾಫೈರ್. ಇದನ್ನು 2 ತೊಗೊಂಡಿದ್ದೀನಿ. ಇದು ಬಂದು ಬೇಬಿ ಡೈಪರ್ ಚೇಂಜ್ ಬ್ಯಾಗ್. ಇಲ್ಲಿನ ಬೇಬಿನ ಮಲಸ್ಕೊಂಡು ಇದ್ರೊಳಗಡೆ ಡೈಪರ್ ಚೇಂಜ್ ಮಾಡೋದು. ಇಲ್ಲೇ ಡೈಪರ್ ಬೇಕಾದ್ರೆ ಇಟ್ಕೊಬೋದು. ಸೊ ಇದು ಡೈಪರ್ ಚೇಂಜ್ ಬ್ಯಾಗ್. ಇದು ಪ್ಯಾಂಪರ್ಸು, ಸ್ವ್ಯಾಡ್ಲೆಸ್ ಪ್ಯಾಂಪರ್ಸ್. ಇದು ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ, 100% ಪ್ಯೂರ್ ಇದು. ಸೊ ನಾನು ಇದನ್ನು ತೊಗೊಂಡಿದ್ದೇನೆ. ಫುಲ್ ಕ್ವಾಲಿಟಿ, ಫುಲ್ ದೊಡ್ಡ ಬಾಕ್ಸ್. ಇದು ಎಷ್ಟಿರುತ್ತೆ ಅಂತಂದರೆ ಒಂದು 500 ಇರುತ್ತೆ. ಮೇ ಬಿ 3 months 2 months ಬರುತ್ತೆ ಅಷ್ಟೇ. ನೋ 3 months, ಮೇ ಬಿ 15 days ಅಷ್ಟೇ ಬರೋದು. ಇದು ತುಂಬ ಚೆನ್ನಾಗಿದೆ. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಇದನ್ನು. ತುಂಬ ಪ್ಯೂರ್ ಅಂತಲೇ ಹೇಳ್ಬೋದು ಪ್ಯಾಂಪರ್ಸ್. ಸೊ ಇದು ಫಾರ್ಮುಲಾಸ್. ಈ ಥರ ಇರುತ್ತೆ ಫಾರ್ಮುಲಾ ಪೌಡರ್ಸ್. ಫಾರ್ ಎಕ್ಸಾಂಪಲ್, ಇವಾಗ ನಮಗೆ ಬ್ರೆಸ್ಟ್ ಮಿಲ್ಕ್ ಬಂದಿಲ್ಲ ಅಂತಂದರೆ ಈ ಥರ ಫಾರ್ಮುಲಾ ಕೊಡ್ತಾರೆ. ಹಾಸ್ಪಿಟಲಲ್ಲಿ ಕೂಡ ಕೊಡ್ತಾರೆ. ಇದು ಫ್ರೀಯಾಗಿ ಕೊಡ್ತಾರೆ. ಸೊ ನಾವು ಆನ್ಲೈನಲ್ಲಿ ಎನ್ರೋಲ್ ಆದರೆ ಆವಾಗಲೂ ಕೂಡ ನಮಗೆ ಫ್ರೀಯಾಗಿ ಸಿಗುತ್ತೆ. ಇಲ್ಲಾಂದರೆ ಔಟ್ಸೈಡಲ್ಲಿ ನಾವು ವಾಲ್ಮಾರ್ಟ್, ಟಾರ್ಗೆಟಲ್ಲಿ ಆ ಥರ ಎಲ್ಲ ತೊಗೊಂಡ್ರೆ ತುಂಬ ಕಾಸ್ಟ್ಲಿ ಇರುತ್ತೆ. $40 ಆ ಥರ ಎಲ್ಲ ಇರುತ್ತೆ. ಸೊ ಇದು ಪೌಡರು ಈ ಥರ ಇದಕ್ಕೆ. ಮತ್ತು ಇದು ಲಿಕ್ವಿಡ್ ಟೈಪ್ ಇರುತ್ತೆ. ಸೊ ಬಾಟಲ್ನ ಕೊಡೋದು. ಲಿಕ್ವಿಡ್ ಟೈಪ್ ಈ ಥರ ಬಾಟಲ್ ನಿಪ್ಪಾದಿರುತ್ತೆ. ಬಾಟಲ್ನ ಜಸ್ಟ್ ನಾವು ಬೇಬಿಗೆ ಕೊಡ್ಬೋದು. ಸೊ ಈ ಥರ ಫಾರ್ಮುಲಾಸ್ ಇರುತ್ತೆ. ಸೊ ನಾನು ಯೂಸ್ ಮಾಡಿಲ್ಲ ಇದನ್ನು. ನಾನು ಸುಮ್ಮನೆ ಇದು ಫ್ರೀಯಾಗಿ ಆರ್ಡ್ರ್ ಮಾಡಿದ್ದೆ ಮುಂಚೆ ಪ್ರೆಗ್ನೆನ್ಸಿ ಇರಬೇಕಾದ್ರೆ. ಇದು ಬೇಬಿ ಬೆಡ್. ಈ ಥರ ಇರುತ್ತೆ ಬೇಬಿ ಬೆಡ್ಸ್. ಯುನಿಕಾರ್ನ್ ಬೇಬಿ ಬೆಡ್. ಸೊ ಲೈಕ್ ಆಗುತ್ತೆ ಬೇಬಿಗೆ ಅಂತ ಈ ಥರ ಆರ್ಡ್ರ್ ಮಾಡಿದ್ದೆ ಬೇಬಿ ಬೆಡ್. ಸೊ ಕ್ರಿಬ್ಬು ಕೂಡ ಸಿಗುತ್ತೆ. ಕ್ರಿಬ್ ಅಂತ ಬರುತ್ತೆ. ಇವಾಗ ನಮ್ಮ ಕಡೆ ಯಾವ ರೀತಿ ತೊಟ್ಲು ಇರುತ್ತೆ ಆ ಥರ ಕ್ರಿಬ್ ಅಂತ ಇರುತ್ತೆ. ಈ ಥರ ಡೈಪರ್, ಇಲ್ಲಿ ನೋಡಿ, ಇಲ್ಲಿ ಈ ಥರ ಡೈಪರ್ ಚೇಂಜ್ದು ಇದು ಸ್ಟ್ಯಾಂಡು. ಈ ಥರ ಕ್ರಿಬ್ ಇರುತ್ತೆ. ಸೊ ಬೇಬಿನ ಸಪ್ರೇಟಾಗಿ ನಾವು ಬೇಕಾದರೆ ಅಲ್ಲಿ ಮಲಿಸ್ಬೋದು. ಸೊ ಆ ಥರ ಇರುತ್ತೆ. ಸೊ ಆ ಥರ ನಮಗೆ ಇಂಪಾರ್ಟೆಂಟ್ ಅಲ್ಲ ಅನಿಸ್ತು, ನನಗೆ ಯೂಸ್ಫುಲ್ ಅಲ್ಲ ಅನಿಸ್ತು. ಸೊ ಹಾಗಾಗಿ ನಾನು ತಗೊಳ್ಳಿಲ್ಲ. ಇದು ಡೈಪರ್ ಬ್ಯಾಗ್.
ಡೈಪರ್ಸ್ ಬ್ಯಾಗು ನಾವೆಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಕ್ಯಾರಿ ಮಾಡಬೇಕಾದ್ರೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಎಲ್ಲ ಕಡೆ ಜಿಪ್ಸ್ ಇದೆ. ನಾವು ಬೇಬಿ ಬಾಟಲ್ಸ್ ಆಗಿರ್ಬೋದು, ಬೇಬಿ ಏಷ್ಯಾನ್ಸೆಲ್ಸ್ ಆಗಿರ್ಬೋದು, ಬೇಬಿ ಸ್ವ್ಯಾಡ್ಲರ್ಸು ಮತ್ತು ಟೋಪಿ, ಹ್ಯಾಟು ಎಲ್ಲ ಇಟ್ಕೊಬೋದು. ಡೈಪರ್ಸು, ವೈಪ್ಸು ಪ್ರತಿಯೊಂದು ಇಟ್ಕೊಬೋದು. ಇದು ಇಲ್ಲಿ ಫೆಸಿಫೈರ್ ಇಟ್ಕೊಬೋದು. ತುಂಬಾ ಯೂಸ್ಫುಲ್ ಇದು. ನನಗೆ ನನ್ನ ಫ್ರೆಂಡ್ ಕೊಟ್ಟಿದ್ದು ಗಿಫ್ಟ್ ಆಗಿ ಇದನ್ನು. ಸೊ ಆಲ್ಮೋಸ್ಟು ಎಲ್ಲ ಬೇಬಿ ಸ್ಟಫ್ನ ತೊಗೊಂಡಿದ್ದೀವಿ ನಾವು. ಏನಿಲ್ಲ ಅಂತಲ್ಲ, ನನ್ನ ಬೇಬಿಗೆ ಪ್ರತಿಯೊಂದು ಇದೆ. ಶೀ ಇಸ್ ದ ಲಕ್ಕಿಯೆಸ್ಟ್ ಗರ್ಲ್ ಅಂತಲೇ ಹೇಳ್ಬೋದು. ಸೊ ಮತ್ತು ಇದು ಬೇಬಿ ಗೇಮ್ಸ್ದು ಏನಾದರೂ ಟಮ್ಮಿ ಟೈಮ್ ಮಾಡಿದಾಗ ಇದರಲ್ಲಿ ವಾಟರ್ ಹಾಕಿದ್ದೀನಿ ಇಲ್ಲಿ. ಬೇಬಿ ಟಮ್ಮಿ ಟೈಮ್ ಮಾಡಿದಾಗ ಇಲ್ಲಿ ಕೆಳಗಡೆ ನೋಡುತ್ತೆ, ಇದೆಲ್ಲ ಫಿಶ್ ಎಲ್ಲ ಇರುತ್ತೆ. ಸೊ ಜಸ್ಟ್ ಬೇಬಿ ಬೆಡ್ ಕೆಳಗಡೆ ಹಾಕ್ಬಿಟ್ಟು ಇಲ್ಲಿ ಬೇಬಿನ ಇಲ್ಲಿ ಆಟ ಆಡೋದಕ್ಕೆ ಬಿಡ್ಬೋದು. ಬೇಬಿ ಬೆಡ್ಶೀಟ್ ಮತ್ತು ಇಲ್ಲಿ ಬೇಬಿದು ಬೆಡ್, ಇಲ್ಲಿ ಪಿಲ್ಲೋ, ಆಲ್ಫಾಬೆಟ್ಸ್ ಗೇಮ್ಸ್. ಬಟ್ ಇವಾಗಲೇ ಯೂಸ್ ಆಗಲ್ಲ ಅಂದ್ಕೊಂಡಿದ್ದೀನಿ. ಬಟ್ ಯಾವುದಕ್ಕೂ ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು ಗಿಫ್ಟಾಗಿ. ಸೊ ಥ್ಯಾಂಕ್ ಯು ಸೋ ಮಚ್. ಆಲ್ಮೋಸ್ಟ್ ಎಲ್ಲ ಗಿಫ್ಟ್ ಆಗೇ ಬಂದಿದ್ದು ನನಗೆ. ಇದು ಬಂದು ಬೇಬಿ ಸ್ವಿಂಗು. ಈ ಥರ ಇದು ನನಗೆ ಫ್ರೆಂಡ್ ಗಿಫ್ಟಾಗಿ ಕೊಟ್ಟಿದ್ದು. ಕ್ರಿಬ್ ಅಂತ ಹೇಳಿದ್ನಲ್ಲ, ಸೊ ಕ್ರಿಬ್ ಬದಲು ಈ ಥರ ಸ್ವಿಂಗ್ ತಗೊಂಡ್ರೆ ಈ ಥರ ಸ್ವಿಂಗ್ ಈ ಥರ ಆಗುತ್ತೆ. ಸೊ ಬೇಬಿಗೆ ಲೈಕ್ಸ್ ಆಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ಇಷ್ಟ ಆಯಿತು. ಮತ್ತು ಅದೇ ಮೂವತ್ತು ಇಲ್ಲಿ ಸ್ವಿಚ್ ಇದೆ. ನಾವಿಲ್ಲಿ ಫಿಕ್ಸ್ ಮಾಡಿದ್ರೆ ಪ್ಲಗ್ ಕೂಡ ಇದೆ. ಫಿಕ್ಸ್ ಮಾಡಿದ್ರೆ ಮ್ಯೂಸಿಕ್ ಕೂಡ ಬರುತ್ತೆ. ಮತ್ತು ಇಲ್ಲಿ ಅದೇ ಮೂವ್ ಆಗುತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಇದು ಬೇಬಿ ಕಾರ್ ಸೀಟು. ಅಮೆರಿಕದಲ್ಲಿ ಕಾರ್ ಸೀಟು ತುಂಬಾ ಇಂಪಾರ್ಟೆಂಟು, ಮಸ್ಟ್ ಆ್ಯಂಡ್ ಶುಡ್ ಅಂತಲೇ ಹೇಳ್ಬೋದು. ಕಾರ್ ಸೀಟ್ ಇಲ್ಲ ಅಂತಂದರೆ ನಮಗೆ ಬೇಬಿನ ಅವರು ವಾಪಸ್ ಕೊಡೋದೇ ಇಲ್ಲ. ಸೊ ಇದು ಡೈಪರ್ ಟ್ರ್ಯಾಶು. ಇಲ್ಲಿ ಪ್ರೆಸ್ ಮಾಡಿದ್ರೆ ನಾವು ಡೈಪರ್ನ ಅಲ್ಲೇ ಹಾಕ್ಬೋದು. ಡರ್ಟಿ ಡೈಪರ್ಸ್ ಇರುತ್ತಲ್ಲ ಅದೆಲ್ಲ ಹಾಕ್ಬೋದು. ಬೇಬಿ ಟಾಯ್ಸು. ಮಕ್ಕಳಿಗೆ ಟಾಯ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತಲ್ವ. ಮೇನ್ ಥಿಂಗು ನಾವು ಟಾಯ್ಸ್ನ ತೆಗೆದು ಮಾಡ್ಕೊಬೇಕು. ಎಲ್ಲ ಥರ ಟಾಯ್ಸ್ ಇರಲೇಬೇಕು. ಸಾಕ್ಸ್ ಆಗಿರ್ಬೋದು, ನಾನು ಎಲ್ಲ ಥರ ಟಾಯ್ಸ್ನ ತೆಗೆದು ಮಾಡ್ಕೊಂಡಿದ್ದೀನಿ. ಸೊ ಇದು ಬಂದು ರಾಕರು, ಬೇಬಿ ರಾಕರು. ಈ ರಾಕರಲ್ಲಿ ಮ್ಯೂಸಿಕ್ ಕೂಡ ಇದೆ. ಮ್ಯೂಸಿಕ್ ಕೂಡ ಪ್ಲೇ ಆಗುತ್ತೆ ಸ್ವಿಚ್ ಹಾಕಿದ್ರೆ. ಸೊ ತುಂಬಾ ಚೆನ್ನಾಗಿದೆ, ವರ್ತ್ ಅಂತಲೇ ಹೇಳ್ಬೋದು. ಬಟ್ ನನ್ನ ಬೇಬಿಗೆ ಇದು ಇಷ್ಟನೇ ಆಗಲ್ಲ. ಶಿ ಡಸಂಟ್ ಲೈಕ್. ಸೊ ಇಲ್ಲಿ ಟಾಯ್ಸ್ ಇದೆ, ಚಿಕ್ಕ ಟಾಯ್ಸು. ನಾವು ಬೇಕಾದರೆ ಚಿಕ್ಕ ಟಾಯ್ಸ್ನ ಇಲ್ಲಿ ಆ್ಯಡ್ ಮಾಡ್ಬೋದು. ಬೇಬಿಗೆ ಮಸಾಜ್ ಮಾಡೋದಕ್ಕೆ ನಾನು ಈ 3 ಆಲ್ನ ಯೂಸ್ ಮಾಡ್ತೀನಿ. ಫಸ್ಟ್ ಒನ್ ಬಂದು ಕ್ಯಾಸ್ಟರ್ ಆಯಿಲು. ಇದು ತುಂಬಾ ಚೆನ್ನಾಗಿದೆ. ಇದನ್ನು ಬಿಸಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಮೈಗೆಲ್ಲ ಅಪ್ಲೈ ಮಾಡಿದ್ರೆ ಪಾಪು ಗುಂಡುಗೆ ಮತ್ತು ಚೆನ್ನಾಗಾಗುತ್ತೆ ಅಂತಾರೆ. ಸೊ ನಾನು ಇದನ್ನು ಯೂಸ್ ಮಾಡ್ತೀನಿ. ಮತ್ತು ಕೊಬ್ಬರಿ ಎಣ್ಣೆ, ಇದು ತುಂಬ ಪ್ಯೂರ್ ಆರ್ಗಾನಿಕ್ಕು, ಅದನ್ನು ಯೂಸ್ ಮಾಡ್ತೀನಿ. ಮತ್ತು ಜಾನ್ಸನ್ ಆಯಿಲ್ ಕೂಡ ಯೂಸ್ ಮಾಡ್ತೀನಿ ಸಮ್ಟೈಮ್ಸ್ ಅಷ್ಟೇ. ನಾನು ಪಾಪುಗೆ ಈ ಟಾನಿಕ್ನ ನಾನು ಯೂಸ್ ಮಾಡ್ತೀನಿ. ವೈಟಮಿನ್ ಡಿ ಎವ್ರಿ ಡೇ 1 ಡ್ರಾಪ್ ಕೊಡಬೇಕು. ಸೊ ಇದು ಬೆಸ್ಟ್. ಇದನ್ನು ನಾನು ಯೂಸ್ ಮಾಡ್ತೀನಿ. ಮತ್ತು ಏನಾದರೂ ಪಾಪು ಫ್ರೀಸಿನೆಸ್ಸು ಮತ್ತು ಕೋಲಿಕ್ ಅಟ್ಯಾಕ್ ಏನಾದರೂ ಚಂಡಿ ಹಿಡಿದ್ರೆ ಪಾಪು ಇದನ್ನು ಗ್ರೇಪ್ ವಾಟರ್ನ ನಾನು ಯೂಸ್ ಮಾಡ್ತೀನಿ. ಇಂಡಿಯಾದಲ್ಲಿ ಆಲ್ಕೋಹಾಲ್ ಮಿಕ್ಸ್ ಮಾಡಿರ್ತಾರೆ ಅಂತ ಹೇಳ್ತಾರೆ. ಬಟ್ ಅಮೇರಿಕಾದಲ್ಲಿ ಆ ಥರ ಏನೂ ಮಿಕ್ಸ್ ಮಾಡಿರಲ್ಲ. ಇಲ್ಲಿ ತುಂಬಾ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಇದು ಟೈಲಿನಾಲು. ಏನಾದರೂ ಫೀವರ್ ಬಂದರೆ ಇನ್ಫೆಂಟ್ಸ್ನ ನಾನು ಯೂಸ್ ಮಾಡ್ತೀನಿ ಪಾಪುಗೆ. ತುಂಬಾ ಚೆನ್ನಾಗಿದೆ. ಇದನ್ನ 5 hours ಒಂದ್ಸಲ ಹಾಕಿದ್ರೆ ಬೇಗ ರಿಕವರ್ ಆಗ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಪ್ರಾಡಕ್ಟ್ ತೋರಿಸ್ಬೇಕು ನಾನು ನಿಮಗೆ. ಸೊ ಇದು ಡ್ರೆಫ್ಟ್ ಪ್ರಾಡಕ್ಟ್. ಇದು ತುಂಬ ಒನ್ ಆಫ್ ದ ಬೆಸ್ಟ್ ಕಂಪನಿ ಅಂತಲೇ ಹೇಳ್ಬೋದು. ಬೇಬಿ ಕ್ಲಾತ್ ವಾಶ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ಹೈಲಿ ರೆಕಮೆಂಡ್ ಮಾಡ್ತೀನಿ ನಾನು. ಇದು ತುಂಬಾ ಗುಡ್ ಸ್ಮೆಲ್ಲು. ಮತ್ತು ಬೇಬಿ ಸ್ಕಿನ್ ತುಂಬಾ ಸೆನ್ಸಿಟಿವ್ ಇರುತ್ತಲ್ವಾ. ಸೊ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಸೊ ಏನು ಸೈಡ್ ಎಫೆಕ್ಟು ಮತ್ತು ಅಲರ್ಜಿ ಟೈಪು ಆ ಥರ ಏನೂ ಆಗೋದಿಲ್ಲ. ತುಂಬಾ ಚೆನ್ನಾಗಿದೆ. ಸೊ ಸ್ಮೆಲ್ ಕೂಡ ಗುಡ್ ಸ್ಮೆಲ್ಲು. ಸೊ ಐ ಲೈಕ್ ದಿಸ್ ಪ್ರಾಡಕ್ಟ್. ಇದು ಫ್ರಾಗ್ರೆನ್ಸು. ಜಸ್ಟ್ ಇದನ್ನು ಹಾಕಿ ಲಾಂಡ್ರಿಗೆ ಇದನ್ನು ಹಾಕಿ ಇದನ್ನು ಫ್ರಾಗ್ರೆನ್ಸ್ ಇದನ್ನು ಹಾಕ್ಬೋದು ನಾವು. ತುಂಬ ಚೆನ್ನಾಗಿದೆ.
ಫ್ರಾಗ್ರೆನ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಬೇಬಿ ಫ್ರಾಗ್ರೆನ್ಸ್ ಬೇಬಿಗೆ ಇಷ್ಟ ಆಗುತ್ತೆ. ಈ ಥರ ಇರುತ್ತೆ. ಜಸ್ಟ್ ನಾವು ಇದನ್ನು 1 ಸ್ಪೂನು ಜಸ್ಟ್ ಲಾಂಡ್ರಿ ಮಿಷಿನ್ಗೆ ಹಾಕೋದು. ತುಂಬಾ ಚೆನ್ನಾಗಿದೆ. ಶಾಂಪೂ ಇದಕ್ಕೆ ಕೊಟ್ಟಿದ್ದು, ಫ್ರೀಯಾಗಿ ಕೊಟ್ಟಿದ್ದು ಇದನ್ನು ಶಾಂಪೂ. ಸೊ ನೈಸ್. I like this product. ನಾನಿವಾಗ ಬ್ರೆಸ್ಟ್ ಪಂಪ್ನ ತೋರಿಸ್ತೀನಿ. LV ಬ್ರೆಸ್ಟ್ ಪಂಪ್ನ ನಾನು ಯೂಸ್ ಮಾಡಿದ್ದು. ಇದು ಯೂಶ್ವಲಿ ನಾನು ಬ್ರೆಸ್ಟ್ ಪಂಪ್ ಬಂದು ನಾನು LV ಬ್ರೆಸ್ಟ್ ಪಂಪ್ನ ನಾನು ಯೂಸ್ ಮಾಡೋದು. ಸೊ ಈ ಥರ ಇರುತ್ತೆ. ಸೊ ನನಗೆ ಡಾಕ್ಟರೇ ಸಜೆಸ್ಟ್ ಮಾಡಿದ್ರು ಇದು ತುಂಬಾ ಚೆನ್ನಾಗಿದೆ LV ಪ್ರಾಡಕ್ಟ್ ಅಂತ. ಸೊ ಇದನ್ನು ನಾನು ಯೂಸ್ ಮಾಡ್ತೀನಿ. ಚಾರ್ಜರ್ ಕೂಡ ಕೊಟ್ಟಿರ್ತಾರೆ. ಸೊ ಈ ಥರ ಇರುತ್ತೆ. ಫಿಕ್ಸ್ ಮಾಡ್ಕೊಬೇಕು. ಇಲ್ಲಿ ಈ ಥರ ಫಿಕ್ಸ್ ಮಾಡಿಕೊಂಡು ಇದು ಮಾಡಬೇಕು. ಸೊ ನನಗೆ ಫಸ್ಟು ಯಾವ ರೀತಿ ಯೂಸ್ ಮಾಡೋದು ಅಂತ ಗೊತ್ತಿರಲಿಲ್ಲ. ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡಿದ್ದೆ ಮತ್ತು ನನ್ನ ಫ್ರೆಂಡ್ ಎಲ್ಲ ಹೇಳ್ಕೊಟ್ರು. ಸೊ ಇದು ಬ್ರೆಸ್ಟ್ ಪಂಪು. ಇದು ಸಿಗ್ನಾ ಇನ್ಶೂರೆನ್ಸ್ ಎಲ್ಲ ಕವರ್ ಆಗುತ್ತೆ ಸ್ವಲ್ಪ ಅಮೌಂಟು. ಇದು ಕೂಲಿಂಗ್ ಪ್ಯಾಡ್, ಸಾರಿ ಇದು ಫ್ರೀಡಮ್ ಮಾಮ್ ಕೂಲಿಂಗ್ ಪ್ಯಾಡ್. ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಏನಾದರೂ ಪೇಯ್ನ್ ಬಂದರೆ ಅದನ್ನು ಹಾಕೊತೀನಿ. ಮತ್ತು ಇದು ಏನಾದರೂ ಲೀಕ್ ಆದರೆ, ಬ್ರೆಸ್ಟ್ ಮಿಲ್ಕ್ ಲೀಕ್ ಆದರೆ ಇದು ತುಂಬಾ ಬೆಸ್ಟ್. ಇದನ್ನು ಯೂಸ್ ಮಾಡ್ತೀನಿ ಸಮ್ಟೈಮ್ಸ್. ಮತ್ತು ಇದರಲ್ಲೇ LV ಪ್ರಾಡಕ್ಟಲ್ಲೇ ಈ ಥರ ಪಾಕೆಟ್ ವೈಸ್ ಕೊಟ್ಟಿರ್ತಾರೆ ನಾವು ಮಿಲ್ಕ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ. ತುಂಬಾ ಇದೆ. ಈ ಥರ 3 ಪ್ಯಾಕೆಟ್ಸ್ ಕೊಟ್ಟಿದ್ದಾರೆ. ಈ ಥರ 3 ಪ್ಯಾಕೆಟ್ಸ್ ಇಲ್ಲಿ ನೋಡಿ. ತುಂಬಾ ಇದೆ. ಎಷ್ಟು ಸ್ಟೋರ್ ಮಾಡ್ಕೊಂಡು ಇಟ್ಕೊತಾರೆ ಅಂದರೆ ಅಮೇರಿಕಾದಲ್ಲಿ ತುಂಬಾ ಸ್ಟೋರ್ ಮಾಡ್ಕೊಂಡಿರ್ತಾರೆ. ಈ ಥರ ಸ್ಟೋರ್ ಮಾಡಿಕೊಂಡು ಫ್ರಿಜ್ಜರಲ್ಲಿ 4 ಡೇಸ್ ಇಟ್ಕೊಬೋದು. ಸೊ ಇದು ಡೇಟ್ ಬರೆದು ಈ ಯಾವ ಡೇಟ್ ಅಂತ ಈ ಥರ ಫ್ರೋಝನಲ್ಲಿ ಇಟ್ಕೊಬೋದು. 6th ಮಂತ್ ನಾವು ಅಂಟಿಲ್ 6 ಮಂತ್ ನಾವು ಯೂಸ್ ಮಾಡ್ಬೋದು. ಬೇಕಾದರೆ ಫ್ರೋಝನ್ನಲ್ಲಿ ಇಟ್ಕೊಂಡು. ಬ್ರೆಸ್ಟ್ ಮಿಲ್ಕು ತುಂಬಾ ಹೆಲ್ಪ್ಫುಲ್ ಅಲ್ವಾ ಮದರ್ದು. ಇಷ್ಟು. ಮತ್ತು ನಾನು ಸ್ಟೆರ್ಲೈಸರ್ ಯೂಸ್ ಮಾಡಬೇಕು ಅಂದರೆ ಈ ಥರ ಡಾಕ್ಟರ್ ಬ್ರೌನ್ಸ್ದು ಪ್ರಾಡಕ್ಟ್ ಬಾಟಲ್ಸ್ ಆಗಲಿ ಎಲ್ಲನೂ ಸ್ಟೆರ್ಲೈಸರ್ದು ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಟೆರ್ಲೈಸರ್ ಬ್ಯಾಗ್ಸ್ ಈ ಥರ ಇರುತ್ತೆ. ಶೋ ಯು ಈ ಥರ ಬ್ಯಾಗ್ಸ್ ಇರುತ್ತೆ ಸ್ಟೆರ್ಲೈಸರ್ದು. ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ವರ್ಕ್ ಅನ್ಬೋದು. ಇಲ್ಲ ಮೆಷಿನ್ ಕೂಡ ಸಿಗುತ್ತೆ. ಫುಲ್ಲು ದೊಡ್ಡ ಮೆಷಿನ್ಸ್ ಸಿಗುತ್ತೆ. ಅದನ್ನು ಯೂಸ್ ಇಲ್ಲ. ಸೊ ಫಿಲಿಪ್ಸ್ದು ಇದು ಬಾಟಲ್ ವಾರ್ಮ್ ಮಾಡೋದಕ್ಕೆ ಇಲ್ಲಿ ಮಿಲ್ಕ್ ಹಾಕಿ ಬಾಟಲ್ನ ವಾರ್ಮ್ ಮಾಡ್ಬೋದು. ಸೊ ಇದನ್ನು ತಗೊಂಡಿದ್ದೀವಿ. ಇದು ಯೂಸ್ಫುಲ್ ಅನ್ನಿಸ್ತು. ಸೊ ಗ್ಲಾಸ್ ಬಾಟಲ್ ಇದ್ರೆ ಬೆಸ್ಟು. ಇದೆಲ್ಲ ಪ್ಲಾಸ್ಟಿಕ್ದು. ಸೊ ಬಟ್ ಇದು ತುಂಬಾ ಕ್ವಾಲಿಟಿ ಇದೆ. ಸೊ ಇದನ್ನು ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು. ಇದೆಲ್ಲ ಬೆಸ್ಟ್ ಕ್ವಾಲಿಟಿ ಆಫ್ ಬಾಟಲ್ಸು. ತುಂಬ ಇಟ್ಕೊಂಡಿದ್ದೀನಿ ನಾನು, ಬೇಕಾಗುತ್ತೆ ಅಂತ. ಸೊ ಈ ಥರ ಸ್ಟೋರ್ ಇಟ್ಕೊಂಡಿರ್ತೀನಿ. ಏನಾದರೂ ಮಿಡ್ ನೈಟು ಪಾಪು ಹತ್ರ ಸೊ ಈಸಿಯಾಗಿ ನಾವು ಬಾಟಲ್ಗೆ ಹಾಕ್ಕೊಡ್ಬೋದು. ಸೊ ಇದು ನಂದು LV ಪ್ರಾಡಕ್ಟ್ ಬ್ರೆಸ್ಟ್ ಪಂಪ್ ಪ್ರಾಡಕ್ಟ್ಸ್ ಇದು. ಸೊ ಬೇಬಿ ಸ್ಟಫ್ ಎಲ್ಲ ನೋಡಿದ್ರಿ ಅಲ್ವಾ, ಹೇಗೆ ಅನಿಸ್ತು? ಸೊ ಕಂಪೇರ್ ಟು ಇಂಡಿಯಾಗೂ ಅಮೇರಿಕಾಗೂ ತುಂಬ ಡಿಫ್ರೆನ್ಸ್ ಅಲ್ವಾ? ಎಲ್ಲ ಇಲ್ಲಿ ಪ್ರತಿಯೊಂದು ಎಲ್ಲ ತೊಗೋಬೇಕು, ಮಸ್ಟ್ ಆ್ಯಂಡ್ ಶುಡ್ಡು. ಮತ್ತು ತೊಗೊಂಡ್ರು ಮತ್ತೆ ನಾವು ರೀಪ್ಲೇಸ್ ಮಾಡೋದಕ್ಕಾಗಲ್ಲ. ಸೊ ಏನಾದರೂ ಇಲ್ಲಾಂದರೆ ಒಂದು ಬಿಸಾಕಬೇಕು, ಇಲ್ಲ ಅಂತಂದರೆ ಬೇರೆಯವ್ರಿಗೆ ಫ್ರೀಯಾಗಿ ಗಿಫ್ಟಾಗಿ ಕೊಡಬೇಕು. ಸೊ ಆ ಥರ ಇರುತ್ತೆ ಇಲ್ಲಿ. ಈಗ ಬೇಬಿ ಊಟ ಮುಂಚೆಗೂ ನಾವೆಲ್ಲ ತೆಗೆದು ಮಾಡಿಕೊಳ್ಬೇಕು. ಕಾರ್ ಸೀಟ್ ಆಗಿರ್ಬೋದು, ಕ್ರಿಬ್ ಆಗಿರ್ಬೋದು, ಸ್ವಿಂಗ್ ಆಗಿರ್ಬೋದು, ಪ್ರತಿಯೊಂದನ್ನು ನಾವು ಬೇಬಿ ಊಟ ಮುಂಚೆಗೂ ತೊಗೋಬೇಕು. ಇಲ್ಲ ಬೇಬಿ ಊಟ ಆದಮೇಲೆ ತೊಗೊಳೋದಕ್ಕಾಗಲ್ಲ. ಯಾಕಂತಂದರೆ ಇಲ್ಲಿ ಬೇಬಿ ನೋಡ್ಕೊಳ್ಳೋದೇ ಆಗುತ್ತಲ್ವಾ. ಸೊ ಆವಾಗ ಎಲ್ಲಿ ಹೋಗ್ತೀವಿ, ಇಬ್ಬರೇ ಮ್ಯಾನೇಜ್ ಮಾಡೋದ್ರಿಂದ ಎಲ್ಲ ಮುಂಚೆನಲ್ಲಿ ತೊಗೊಳ್ಬೇಕು. ಸೊ ಕಾರ್ ಸೀಟ್ ಏನಂತಂದರೆ ಹಾಸ್ಪಿಟಲಿಂದ ನಾವು ಡಿಸ್ಚಾರ್ಜ್ ಆಗ್ತೀವಲ್ವ, ಆವಾಗ ಕಾರ್ ಸೀಟ್ ಇದ್ರೇ ಬೇಬಿನ ಕೊಡೋದು, ಇಲ್ಲಾಂದರೆ ಕೊಡೋದಿಲ್ಲ ಡಾಕ್ಟರು. ಸೊ ಕೇಳ್ತಾರೆ, ಕಾರ್ ಸೀಟ್ ಇದೆಯಾ ನಿಮ್ಮ ಹತ್ರ ಅಂತ, ಆಲ್ರೆಡಿ ಎಲ್ಲ ಫಿಕ್ಸ್ ಮಾಡಿದ್ದೀರಾ ಅಂತ ಕೇಳ್ತಾರೆ. ಅವರೆಲ್ಲ ಬಂದು ನೋಡಿ ಬೇಬಿನ ಅಲ್ಲಿ ಫಿಕ್ಸ್ ಮಾಡಿ ಎಲ್ಲ ಹೇಳ್ಕೊಡ್ತಾರೆ. ಸೊ ಹಾಗಾಗಿ ಇಲ್ಲಿ ಕಾರ್ ಸೀಟು ಮಸ್ಟ್ ಆ್ಯಂಡ್ ಶುಡ್ ಅಂತಲೇ ಹೇಳ್ಬೋದು. ಸೊ ನಮ್ಮ ಇಂಡಿಯಾದಲ್ಲಿ ಬೇಬಿ ಹುಟ್ಟಿದ ತಕ್ಷಣ ಹಿಂಗೆಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ. ಸೊ ಅಲ್ಲಿನೇ ಈ ಥರ ಕೊಡೋದಿಲ್ಲ. ಎಲ್ಲ ಮಸ್ಟ್ ಆ್ಯಂಡ್ ಶುಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಸೊ ಈ ಥರ ಎಲ್ಲ ಬೇಬಿ ಸ್ಟಫು ಇದು $4,000 $3,000 ಅಷ್ಟು ಬೇಬಿ ಸ್ಟಫ್ನ ನಾವು ಪರ್ಚೇಸ್ ಮಾಡಿದ್ದೀವಿ. ಸೊ ಇಷ್ಟು ಬೇಬಿ ಸ್ಟಫು.
ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಮುಂದೆ ಬರೋ ವಿಡಿಯೋದಲ್ಲಿ ನಾನು ಯಾವ ರೀತಿ ವಿಡಿಯೋ ಮಾಡಬೇಕು ಅಂತಲೂ ತಿಳಿಸಿ. ನಾನು ಆ ರೀತಿ ವಿಡಿಯೋ ಮಾಡ್ತೀನಿ, ಟ್ರೈ ಮಾಡ್ತೀನಿ. ಓಕೆ, ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.